ಇಲ್ಲಿ ಎಲ್ಲ KCD ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಈ ವರ್ಷ ನಡೆಯುವಂತ KCD ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ, ಸೊ ಇದರಲ್ಲಿ ಕೆಲವೊಂದು ಚೇಂಜಸ್ ಗಳನ್ನ ಮಾಡ್ತಾ ಇದ್ದಾರೆ ಈ ವರ್ಷ. ಇಲ್ಲಿ ಫಸ್ಟ್ ರೌಂಡ್ ಆಗಿರಬಹುದು, ಸೆಕೆಂಡ್ ರೌಂಡ್ ಆಗಿರಬಹುದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗಳು ಏನಿದಾವೆ, ಸೊ ಇದರಲ್ಲಿ ಕೆಲವೊಂದು ಚೇಂಜಸ್ ಗಳನ್ನ ಈ ವರ್ಷ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ಒಂದು ವಿಡಿಯೋ KCD ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸ್ಟಾರ್ಟಿಂಗ್ ಇಂದ ಎಂಡ್ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಮುಂಚೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಡಬಹುದಾಗಿರುತ್ತೆ. ಸೊ ಇವಾಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ಯಾರೆಲ್ಲ ಇನ್ನೂ ಕೂಡ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡಿಲ್ಲ, ಸೊ ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲಿ, ಅಂದ್ರೆ KEದವರ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲಿ ಹೋಗಿ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಅನ್ನುವಂತ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ನೀವು ಟ್ವೀಟ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸಿದೆ. ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಟ್ವೀಟ್ ಮಾಡ್ತಾ ಇದ್ದಾರೆ, ಆದ್ರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾಡ್ತಾ ಇಲ್ಲ. ಸೊ ಬಹಳ ಜನ ವಿದ್ಯಾರ್ಥಿಗಳಿಂದ ರಿಕ್ವೆಸ್ಟ್ ಹೋದ್ರೆ ಸೊ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನಿಮ್ದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆದ್ರೂ ಕೂಡ ನೀವು ಆಪ್ಷನ್ ಎಂಟ್ರಿ ಅಲ್ಲಿ ಟ್ವೀಟ್ ಮಾಡಬಹುದು, ಯಾಕಂದ್ರೆ ಬೇರೆ ವಿದ್ಯಾರ್ಥಿಗಳಿಗಾದ್ರೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮ್ದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆದ್ರೂ ಕೂಡ ನೀವು ಟ್ವೀಟ್ ಮಾಡಿ, ಸೊ ಅಲ್ಲಿ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರೋದಾದ್ರೆ, ಇಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ವರ್ಷ ನಡೆಸುವಂತ KCD ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಅಲ್ಲಿ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತೇಳಿ 3 ರೌಂಡ್ ಇರುತ್ತೆ. ಇಲ್ಲಿ ಫಸ್ಟ್ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡ್ಗೆ ನೀವು ಹೋಗ್ತಾರೆ. ಇಲ್ಲಿ ಯಾರಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರಲ್ಲ, ಸೀಟ್ ಸಿಕ್ಕಿದ್ರು ಕೂಡ ಇಲ್ಲಿ ನಮಗೆ ಆ ಕಾಲೇಜ್ ಇಷ್ಟ ಇರಲ್ಲ, ಸೊ ಅಂತವ್ರು ಏನ್ ಮಾಡ್ತಾರೆ, ಸೆಕೆಂಡ್ ರೌಂಡ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ವರ್ಷ 1 ಲಕ್ಷ ಡೆಪಾಸಿಟ್ ಮಾಡಬೇಕು ಅಂತೇಳಿ ನಮ್ಮ ಕರ್ನಾಟಕ ನೀಟ್ ಬ್ರೌಚರ್ ಅಲ್ಲಿ ತಿಳಿಸಿದ್ದಾರೆ. ಸೊ ಇಲ್ಲಿ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಯಾರಿಗೆ ಸಿಕ್ಕಿರಲ್ಲ, ಮತ್ತೆ ಸೀಟ್ ಸಿಕ್ಕಿದ್ರು ಕೂಡ ಇಷ್ಟ ಇರೋದಿಲ್ಲ ಆ ಒಂದು ಕಾಲೇಜು, ಸೊ ಅಂತವರು 1 ಲಕ್ಷ ಡೆಪಾಸಿಟ್ ನ ಮಾಡಬೇಕು. ಸೊ ಇಲ್ಲಿ ಮತ್ತೆ ಚಾಯ್ಸ್ 2 ಸೆಲೆಕ್ಟ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಮೆಡಿಕಲ್ ಕೋರ್ಸ್ಗಳಿಗೆ ಆಲ್ರೆಡಿ ಪೇ ಮಾಡಿರ್ತಾರೆ ನೀವು, ಸೊ ನೀವೇನು ಕೂಡ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇಲ್ಲಿ ಯಾರಿಗೆ ಸೀಟ್ ಸಿಕ್ಕಿರೋದಿಲ್ಲ ಮತ್ತೆ ಆ ಒಂದು ಕಾಲೇಜ್ ಇಷ್ಟ ಇರೋದಿಲ್ಲ, ಸೊ ಅಂತವರು 1 ಲಕ್ಷ ಡೆಪಾಸಿಟ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿನ ಮಾಡಬಹುದಾಗಿರುತ್ತೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವರ್ಷ KCD ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಸೊ ರಿಸಲ್ಟ್ ಕೂಡ ಕಂಬೈನ್ಡ್ ಆಗಿ ಬರುತ್ತೆ. ಇಲ್ಲಿ KCD ವಿದ್ಯಾರ್ಥಿಗಳಿಗೆ ಒಂದ್ಸಲ, ನೀಟ್ ವಿದ್ಯಾರ್ಥಿಗಳಿಗೆ ಒಂದ್ಸಲ ರಿಸಲ್ಟ್ ಬರೋದಿಲ್ಲ, ಕಂಬೈನ್ಡ್ ಆಗಿ ರಿಸಲ್ಟ್ ಬರುತ್ತೆ. ಸೊ ನೀವು ಯಾವ ರೀತಿ ಆರ್ಡರ್ನ ಕೊಟ್ಟಿರ್ತಾರೆ, ಸೊ ಆ ಒಂದು ಬೇಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಯಾವುದಾದ್ರೂ ಒಂದು, ಸೊ ಆ ಒಂದು ಕಾಲೇಜ್ಗೆ ನೀವು ಹೋಗಿ ಅಡ್ಮಿಷನ್ ಮಾಡಬಹುದು. ಸೊ ಮತ್ತೆ ನಿಮಗೆ ಇನ್ನೊಂದು ಹೇಳೋದೇನು ಅಂತ ಹೇಳಿದ್ರೆ, ನೀವು ಯಾವುದೇ ಕಾರಣಕ್ಕೂ ಹೋದ ವರ್ಷದ್ದು ಏನು ಕೂಡ ರೆಫರೆನ್ಸ್ ನ ತಗೋಬೇಡಿ, ಯಾಕಂತ ಹೇಳಿದ್ರೆ ಈ ವರ್ಷ ಬಹಳ ಚೇಂಜಸ್ ಆಗ್ತಾ ಇದೆ ಕೌನ್ಸಿಲಿಂಗ್ ಅಲ್ಲಿ. ಸೊ ಮತ್ತೆ ನಿಮಗೆ ಇನ್ನೊಂದು ಫಸ್ಟ್ ಸೆಪ್ಟೆಂಬರ್ 1ನೇ ತಾರೀಕು ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ. ಮತ್ತೆ ನಿಮಗೆ ಇದೇ ತರ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಬೇಕಂತ ಹೇಳಿದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.